ಹಾಂ, ಸರಿಯಾಗಿ ಗಣಿತಗಳನ್ನ ಮಾಡಿರಿ, ಸರಿಯಾಗಿ ತಿಳ್ಕೊಂಡು ಇಂಥ ಗಣಿತಗಳು ಬಂದಾಗ ನಾವು ಹೆಂಗೆ ಮಾಡಬೇಕು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲ ಲೆಕ್ಕಗಳು ಎಲ್ಲ ಸರಳ ಬರ್ತಾವೆ. ಮತ್ತು ಇನ್ನೊಂದು ಬರ್ಲಾರ್ದ ಗಣಿತ ಕಲಿಯರಿ, ಬರೋ ಎಲ್ಲ ಗಣಿತಗಳು ಮಾಡ್ಲಿಕ್ಕೆ ಸುಮ್ಮನೆ ನೋಡ್ಕೋತ ಹೋಗ್ಬೇಕು. ಬರೋ ಗಣಿತಗಳು ನೋಡ್ಕೋತ ಹೋಗ್ಬೇಕು. ಬರ್ಲಾರ್ದ ಗಣಿತಗಳನ್ನು ಭಾಗಾಕಾರಗಳು, ಭಿನ್ನ ರಾಶಿ, ಸರಳೀಕರಣಗಳು, ಇನ್ನೂ ಆವರಣಗಳು ಬಿಡಿಸುವಂಥವು ಇನ್ನೂ ಗಣಿತಗಳು ಇನ್ನೂ ನಾನು ನಿಮಗೆ ಹಾಕಿಲ್ಲ. ಅವಂತೂ ಭಾರಿ ಜಬರ್ದಸ್ತ್. ಅದರಿಂದ ಭಿನ್ನ ರಾಶಿ ಏನಾಗ್ತದೆ, ಪರ್ಫೆಕ್ಟ್ ಆಗಿಬಿಡುತ್ತೆ. ನೀವು ನೋಡ್ರಿ, ಈಗ ನಾ ಕೆಲಸ ಮಾಡೋದಾಗ್ಯದ ಅಂತ ತಿಳ್ಕೊಂಡು ನಾ ದೂರ ಸರ್ದಂದು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡಿರಿ. ನಾ ಬಂದು ತಿಳಿಸ್ತೀನಿ ಹೆಂಗೆ ಈ ಲೆಕ್ಕ ತಪ್ಪಲಾರ್ದ ಮಾಡ್ಬೇಕು ಅನ್ನೋದು ನಾ ತೋರಿಸ್ತೀನಿ. ಈಗ ನೋಡ್ರಿ, ಮೈನಸ್ ಅದ, ಭಾಗಾಕಾರದ, ಪ್ಲಸ್ ಅದ, ಗುಣಾಕಾರದ ಪ್ಲಸ್ ಅದ. ಮೊದಲು ಯಾವ ಕ್ರಿಯೆ ಮಾಡ್ಕೋಬೇಕು? ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. ಈ ಭಾಗಾಕಾರ ಕ್ರಿಯೆಯನ್ನು ಇದರ ಬಂದು ಉತ್ತರ ಏನು ಮಾಡ್ಬೇಕು ಗುರ್ತದನ್ನ, ಈ ಪ್ಲಸ್ ಮತ್ತು ಮೈನಸ್ ನಡಬರ್ಕೆ ಹುಡುಗಿ ಎಲ್ಲಿ ಬೇಕಾದಲ್ಲಿ ಇಡ್ಲಿಕ್ಕೆ ಹೋಗ್ಬಾರ್ದು ಉತ್ತರ. ಅದು ಎಲ್ಲಿ ನೀವು ಯಾವ ಜಾಗದಂತ ತಗೊಂಡಿರ್ತೀರಿ ಆ ಮುಂದಿನ ಚಿಹ್ನೆ ಮತ್ತು ಹಿಂದಿನ ಚಿಹ್ನದ ನಡಬರ್ಕೆ ಇಡ್ಬೇಕು ಉತ್ತರ. ನೀವು ತಿಳಿತಲ್ಲ? ಇದು ನೋಡಿ, ಇದು ಭಾಜ್ಯ, ಇದು ಭಾಜಕ. ನೀವು ಇದು 10ಕ್ಕೆ ಭಾಗಿಸ್ಬೇಕು. ನೀವು ಇದು ಭಾಜ್ಯ, ಇದು ಭಾಜಕ. ಬರೋಬರಿ 6 - 2 ಪ್ಲಸ್ 6 × 2 ಮೈನಸ್ 8 × 5 ಪ್ಲಸ್ 80. ಈಗ ನೋಡಿ, ಇದು ಗುಣಾಕಾರದ, ಇದು ಗುಣಾಕಾರದ. ಎಟ್ ಎ ಟೈಮ್ ಇಟ್ಕೋಬಹುದು. ನೋಡಿ, 6 - 2 ಪ್ಲಸ್ 6 × 12 ಮೈನಸ್ 8 × 40 ಪ್ಲಸ್ 80. ಇಲ್ಲಿ ಪ್ಲಸ್ ಯಾವ ಮೈನಸ್ ಯಾವ ಅನ್ನೋದು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಇದು ಪ್ಲಸ್ ಅಂತ ತಿಳ್ಕೊರಿ, ಇದು ಮೈನಸ್ ಭಾಗದ. ಆಮೇಲೆ ಇಡ್ರಿ, ಇದನ್ನ ಪ್ಲಸ್ 12 ಇಲ್ಲಿ ಹಚ್ಕೋರಿ, ಆಮೇಲೆ ಪ್ಲಸ್ 80 ಇಲ್ಲಿ ಹಚ್ಕೋರಿ. ಈಗ ಮೈನಸ್ಗಳು ಒತ್ತಾಟಿಯಿಂದ ಹಚ್ಕೋರಿ. -2 -40. ಮತ್ತು ಈಗ ತಪ್ಪೇದೋ ಸರಿ ಅದನ್ನು ಎಣಿಸೋಳಗೆ ಹೆಂಗೆ ಗುರ್ತ ಮಾಡಬೇಕು? 1 2 3 4 5 1 2 3 4 5. ನೀವು ಮಾಡಿದ್ದು ಕರೆಕ್ಟ್. 8ಕ್ಕೆ 8, 2 1 6 8 8 1 9. 98ರೊಳಗೆ ಎಷ್ಟು? ಇದು 6 6 1 2 8 8 1 9. 98ರಾಗ 42 ಹೋತಂದ್ರೆ, ಯಾಕಂದ್ರೆ ಇದು -2, ಇದು 40. ಅಂದ್ರೆ 8ರಾಗ 2 ಹೋದ್ರೆ 6, 9ರ 4 ಹೋದ್ರೆ 5, 56. ಉತ್ತರ ಸಂಖ್ಯೆ 56 ಎಲ್ಲಿದೆ ನೋಡ್ರಿ, ಬಿ. ಆನ್ಸರ್ = 56. ಉತ್ತರ ಸಂಖ್ಯೆ ಬಿ. ನೋಡಿ, ಮತ್ತೊಂದ್ಸಲ ರಿಪೀಟ್ ಮಾಡಿ ನೋಡ್ಬೇಕು. ಇಲ್ಲಿ ಹಿಂಗೆ ಭಾಳಷ್ಟು ಕೊಟ್ಟಾಗ ಏನು ಮಾಡಬೇಕು? ನೀವು ಹೆಣ್ಣು ಹುಡುಗರನ್ನ ಪ್ಲಸ್ ಅಂತ ತಿಳ್ಕೊಂಡ್ಬಿಡ್ರಿ, ಗಂಡು ಹುಡುಗರು ಪ್ಲಸ್ ಅಂತ ತಿಳ್ಕೊಂಡ್ಬಿಡ್ರಿ, ಹೆಣ್ಣು ಹುಡುಗರು ಮೈನಸ್ ಅಂತ ತಿಳ್ಕೊಂಡ್ಬಿಡ್ರಿ. ಒಂದು ಗುಂಪು ಮಾಡ್ಕೊಂಡ್ಬಿಡ್ರಿ, ಒಂದು ಪ್ಲಸ್ ಮಾಡ್ಕೊಂಡ್ಬಿಡ್ರಿ, ಒಂದು ಮೈನಸ್ ಮಾಡ್ಕೊಂಡ್ಬಿಡ್ರಿ. 15 ಹುಡುಗರನ್ನ ಏನು ತಿಳ್ಕೊಂಡ್ರಿ? ಪ್ಲಸ್ ಹುಡುಗರು, ಪ್ಲಸ್ ಏನು ಹುಡುಗರು ಅಂತ ಮಾಡ್ಕೊಂಡ್ರಿ. ಮೈನಸ್ ಏನು ಮಾಡ್ಕೊಂಡ್ರಿ? ಹುಡುಗಿಯರು, ಮೈನಸ್ಕ್ಕೆ ಹುಡುಗಿಯರು ಅಂತ ಚಿಹ್ನೆ ಹಾಕೊಂಡ್ರಿ. ತಪ್ಪಂಗಿಲ್ಲಿದೆ ಗಣಿತ. ಹುಡುಗಿಯರು ಮೈನಸ್ ಏನು? ಹುಡುಗಿಯರು. 15 ಹುಡುಗರು ಏನು? 15 ಹುಡುಗರು. ಆಮೇಲೆ 12 ಹುಡುಗಿಯರು, 18 ಹುಡುಗಿಯರು, 20 ಹುಡುಗರು, 14 ಹುಡುಗಿಯರು, 16 ಹುಡುಗರು, 22 ಹುಡುಗರು. ಇವರಲ್ಲಿ ಯಾರು ಹೆಚ್ಚಿಗೆ ಇದ್ದಾರೆ? 6 5 12 1 13 1 5 1 6 12 13 3 1 4 5 6 7 73 10 8 2 10 1 14 8 2 10 14 ಎಷ್ಟಾಯ್ತು? 44 ಆಯ್ತು. ಹೆಚ್ಚಿಗೆ ಯಾರಿದ್ದಾರೆ ಅಂದ್ರೆ ಹುಡುಗರು. ಎಷ್ಟು ಹೆಚ್ಚಿಗೆ? ಯಾರು ಹೆಚ್ಚಿಗಿದ್ದಾರೆ? ಇವರಲ್ಲಿ ಯಾರು ಹೆಚ್ಚಿಗೆ ಇದ್ದಾರೆ ಅಂದ್ರೆ ಹುಡುಗರು. ಎಷ್ಟು ಹೆಚ್ಚಿಗೆ ಇದ್ದಾರೆ ಅಂತ ಈಗ ನೋಡ್ರಿ, 73 ಇಟ್ಟಾನ, 44 ಇಟ್ಟಾನ, 117 ಇಟ್ಟಾನ, 29 ಇಟ್ಟಾನ. ಅದರಾಗ ಯೋಗ್ಯವಾದದ್ದು ಯಾವುದು? ಯಾರು ಹೆಚ್ಚಿದ್ದಾರೆ ಅಂದಾಗ ಎಷ್ಟು ಹೆಚ್ಚಿದ್ದಾರೆ ಅಂತ ಅರ್ಥ ಮಾಡಿಕೊಂಡು 73 ಒಳಗೆ ನೀವು 44 ಕಳೀರಿ. ಬರೋಬರಿ 13 4 ಆದ್ರೆ 9, ಕೈಲ ಬಂತು 1, 7ರಾಗ 2 ಆದ್ರೆ 5,
ಯೋಗ್ಯವಾದದ್ದು ಉತ್ತರ ಯಾವುದು? 29. 29ಕ್ಕೆ ಯಾರು ಹಾಕಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ, ಹುಡುಗ ಥಿಂಕಿಂಗ್ ಪವರ್ ಚಲೋ ಅದ ಇವಂದು ಅಂತ ತಿಳ್ಕೊಂಡು ಬಿಡ್ತಾರೆ. ಆಮೇಲೆ ನೀವು 73 ಹಾಕೊಂಡು ಬಿಟ್ರಿ ಅಂದ್ರೆ ಭಾಳ ಇದ್ದವ್ರದ್ದು ಕೇಳ್ಯಾರನು ಅಂತ ತಿಳ್ಕೊಂಡು 73 ಹಾಕಿದ ಅಂತಿದ್ರೆ 29 ಹಾಕಿದವನು ಸೆಲೆಕ್ಟ್ ಮಾಡ್ಕೊತಾರೆ. ಇದು ಮೆಂಟಲ್ ಎಬಿಲಿಟಿ, ವಿಚಾರ ಮಾಡ್ತಕ್ಕಂಥ ಗಣಿತಗಳು. ಇವು ಸರಿಯಾಗಿ ತಿಳ್ಕೊಂಡು ಲೆಕ್ಕಗಳನ್ನು ಮಾಡಬೇಕು. ಚೆನ್ನಾಗಿ ಮಾಡ್ರಿ, ಪೇರ್ದಾಗ ಬರ್ಕೊಡ್ರಿ.